वैसे ही जंगल में हजारों साल पहले एक युवा 6-7 साल का युवा हर रोज सुबह उठ के 4 बजे उठ के बच्चा एक बच्चा वाह, तपस्या का मतलब शरीर में गर्मी पैदा करना, समझिए। हाँ, तब ನಮಸ್ಕಾರ ವೀಕ್ಷಕರೇ, ಭಾರತದ ಸಂವಿಧಾನವನ್ನು ಅಂಗೀಕರಿಸಿ 75 ವರ್ಷಗಳಾಗಿದೆ. ಈ ಒಂದು 75ನೇ ವಾರ್ಷಿಕೋತ್ಸವದ ಸ್ಮರಣಾರ್ಥ 2 ದಿನಗಳ ವಿಶೇಷವಾದಂತಹ ಚರ್ಚೆಯನ್ನು ಸಂಸತ್ತಿನಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಅವರು ಹಲವು ವಿಚಾರಗಳನ್ನು ಇಟ್ಕೊಂಡು ಬಿಜೆಪಿಯನ್ನು ಟೀಕೆ ಮಾಡೋದಕ್ಕೆ ಹೋಗಿದ್ರು. ಮಹಾಭಾರತದ ವಿಚಾರವನ್ನು ಪ್ರಸ್ತಾಪಿಸಿದ್ರು, ಮನುಸ್ಮೃತಿ ಬಗ್ಗೆ ಮಾತನಾಡಿದ್ರು, ಸಾವರ್ಕರ್ ಅವರ ಹೆಸರನ್ನು ತೆಗೆದುಕೊಂಡ್ರು, ಅದಾನಿ ವಿಚಾರವನ್ನು ಸಹ ಪ್ರಸ್ತಾಪಿಸಿದ್ರು. ಆದರೆ ಟೀಕೆ ಮಾಡುವ ಭರದಲ್ಲಿ ರಾಹುಲ್ ಅವರು ಮತ್ತೊಮ್ಮೆ ದೊಡ್ಡ ಎಡವಟ್ಟನ್ನೇ ಮಾಡಿಕೊಂಡಿದ್ದಾರೆ. ಯಾವ ರೀತಿ ಅಂತ ಹೇಳಿದ್ರೆ, ರಾಹುಲ್ ಅವರ ಮಾತುಗಳನ್ನು ಕೇಳಿ ಸದನದಲ್ಲಿ ಇದ್ದಂಥವರು ಸಿಕ್ಕಾಪಟ್ಟೆ ನಕ್ಕಿದ್ದಾರೆ. ಆ ರೀತಿಯಾದಂತಹ ಸಂದರ್ಭಕ್ಕೆ ಸಂಸತ್ತು ಸಾಕ್ಷಿ ಆಯಿತು ಅಂತ ಹೇಳ್ಬೋದು. ಮತ್ತೊಂದು ಕಡೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಾಂಗ್ರೆಸ್ ವಿರುದ್ಧವಾಗಿ ಕೆಂಡಾಮಂಡಲವಾಗಿದ್ದಾರೆ. ಈ ಒಂದು ಸಂವಿಧಾನದ ಕುರಿತಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ನೆಹರು ಅವರಿಂದ ಹಿಡಿದು ಸ್ಟೆಪ್ ಬೈ ಸ್ಟೆಪ್ ಕಾಂಗ್ರೆಸ್ನ ಜನ್ಮ ಜಾಲಾಡಿದ್ದಾರೆ ಅಂತ ಹೇಳಬಹುದು. ಆರೋಪ ಪ್ರತ್ಯಾರೋಪಗಳ ಒಂದಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು ಈ ಒಂದು ವಿಶೇಷ ಚರ್ಚೆಯಲ್ಲಿ ಆಯಿತು ಅಂತ ಹೇಳ್ಬೋದು. ಹಾಗಾದರೆ ರಾಹುಲ್ ಅವರು ಮಾಡಿಕೊಂಡಂತಹ ಎಡವಟ್ಟೇನು? ಮಹಾಭಾರತ, ಅದಾನಿ, ಮನುಸ್ಮೃತಿ ಹಾಗೆ ವೀರ್ ಸಾವರ್ಕರ್ ಅವರ ಬಗ್ಗೆ ಮಾತನಾಡಿದ ರಾಹುಲ್ ಅವರ ಅಬ್ಬರದ ಮಾತುಗಳು ಹೇಗಿತ್ತು? ರಾಹುಲ್ ಅವರ ಆರೋಪಗಳಿಗೆ ಬಿಜೆಪಿ ಯಾವ ರೀತಿಯಾಗಿ ಉತ್ತರ ಕೊಡ್ತು? ನರೇಂದ್ರ ಮೋದಿ ಅವರು ಕೆಂಡಾಮಂಡಲವಾಗಿದ್ಯಾಕೆ? ಸಂವಿಧಾನದ ವಿಚಾರದಲ್ಲಿ ಕಾಂಗ್ರೆಸ್ನ ಜನ್ಮ ಜಾಲಾಡಿದ್ದು ಹೇಗೆ? ಆ ಎಲ್ಲದರ ಬಗ್ಗೆ ಒಂದು ವಿಶೇಷ ವರದಿ ಇದೆ, ನೋಡೋಣ. ವೀಕ್ಷಕರೇ, ಸಂಸತ್ನಲ್ಲಿ ರಾಹುಲ್ ಅವರು ಚರ್ಚೆಯಲ್ಲಿ ಪಾಲ್ಗೊಂಡಂತಹ ಸಂದರ್ಭದಲ್ಲಿ ಮಾತನಾಡಿದಂತಹ ಮಾತುಗಳು ಈಗ ಭಾರೀ ವೈರಲ್ ಆಗ್ತಾ ಇದೆ. ಆ ವಿಡಿಯೋ ಈಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮಾತನಾಡುವಂತಹ ಭರದಲ್ಲಿ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ. ಗೊತ್ತಿದ್ದು ಮಾತನಾಡಿದ್ರೋ ಗೊತ್ತಿಲ್ಲದೆ ಮಾತನಾಡಿದ್ರೋ ಗೊತ್ತಿಲ್ಲ. ಇಲ್ಲಿ ಚರ್ಚೆ ಇದ್ದಿದ್ದು ಸಂವಿಧಾನದ ಕುರಿತಾಗಿ. ಆದರೆ ಇದೂ ಸಹ ಎರಡೂ ಪಕ್ಷಗಳ, ಅಂದರೆ ಆಡಳಿತ ಪಕ್ಷ ವಿಪಕ್ಷಗಳ ಆರೋಪ ಪ್ರತ್ಯಾರೋಪಕ್ಕೆ ಆಹಾರ ಆಯಿತು ಅಂತ ಹೇಳ್ಬೋದು. ಇಲ್ಲಿ ಏನೇನಾಯಿತು ಅನ್ನೋದನ್ನು ನೋಡೋದಾದರೆ, ನರೇಂದ್ರ ಮೋದಿ ಹಾಗೆ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನು ಮಾಡೋದಕ್ಕೆ ರಾಹುಲ್ ಅವರು ಒಂದಷ್ಟು ಉದಾಹರಣೆ ಸಮೇತವಾಗಿ ವಾಗ್ದಾಳಿಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅಲ್ಲಿ ತಪಸ್ಸಿನ ಬಗ್ಗೆ ಮಾತನಾಡ್ತಾರೆ, ಜೊತೆಗೆ ದ್ರೋಣಾಚಾರ್ಯರು, ಏಕಲವ್ಯನ ಬಗ್ಗೆ ಮಾತನಾಡ್ತಾರೆ. ಈ ಉದಾಹರಣೆಗಳೇ ಈಗ ಅವರಿಗೆ ಮುಳುವಾಗಿದೆ. ಅಷ್ಟಕ್ಕೂ ಅವರು ಏನು ಹೇಳಿದ್ರು ಅಂದರೆ, ತಪಸ್ಸಿನ ಬಗ್ಗೆ ಮಾತನಾಡಿ, ತಪಸ್ಸು ಅಂದರೆ ದೇಹದಲ್ಲಿ ಶಾಖವನ್ನು ಉತ್ಪತ್ತಿ ಮಾಡೋದು ಅಂತ ಹೇಳಿದ್ರು. ಅದೇ ರೀತಿಯಾಗಿ ಏಕಲವ್ಯನ ಉದಾಹರಣೆಯನ್ನು ಕೊಡ್ತಾ, ದ್ರೋಣಾಚಾರ್ಯರು ಏಕಲವ್ಯನ ಬೆರಳನ್ನೇ ಕಟ್ ಮಾಡಿದ್ರು, ಈ ರೀತಿಯಾಗಿ ಹೇಳುವ ಮೂಲಕ ನಗೆಪಾಟಲಿಗೀಡಾಗಿದ್ದಾರೆ. ಮಹಾಭಾರತದ ಸಂದರ್ಭವನ್ನು ಉಲ್ಲೇಖಿಸ್ತಾ ಅಲ್ಲಿ ಒಬ್ಬ ಹುಡುಗ, ಅಂದರೆ ಏಕಲವ್ಯ, ತಪಸ್ಸು ಮಾಡ್ತಿದ್ದ. ಬೆಳಗ್ಗೆ ಬೇಗನೆ ಎದ್ದು ಬಿಲ್ಲು ಮತ್ತು ಬಾಣದೊಂದಿಗೆ ಅಭ್ಯಾಸವನ್ನು ಮಾಡ್ತಾ ಇದ್ದ. ತಪಸ್ಸು ಅಂದರೆ ದೇಹದಲ್ಲಿ ಉಷ್ಣತೆಯನ್ನು ಸೃಷ್ಟಿಸೋದು ಅಂತ ರಾಹುಲ್ ಅವರು ಸಂಸತ್ತಿನಲ್ಲಿ ಹೇಳಿಕೆಯನ್ನು ನೀಡಿದ್ದಾರೆ. ಈ ವೇಳೆ ರಾಹುಲ್ ಅವರು ಏಕಲವ್ಯನನ್ನು 6-7 ವರ್ಷದ ಯುವಕ ಅಂತ ಸಂಬೋಧಿಸಿದ್ರು. ಈ ಮಾತುಗಳನ್ನು ಕೇಳಿದಂತಹ ಆಡಳಿತ ಪಕ್ಷದ ಸದಸ್ಯರು 6-7 ವರ್ಷದವನನ್ನು ಯುವಕ ಅನ್ನೋದಿಲ್ಲ, ಬಾಲಕ ಅಂತಾರೆ ಅಂತ ರಾಹುಲ್ ಅವರಿಗೆ ತಿಳಿ ಹೇಳಿದ್ರು. ಈ ರೀತಿಯಾಗಿ ಸಾಲು ತಮ್ಮ ಪ್ರತಿಯೊಂದು ಮಾತುಗಳಲ್ಲೂ ಒಂದಲ್ಲ ಒಂದು ಎಡವಟ್ಟುಗಳನ್ನು ಮಾಡಿಕೊಂಡ್ರು. ಈ ಮಾತುಗಳು ಆಡಳಿತ ಪಕ್ಷದ ಸದಸ್ಯರ ನಗುವಿಗೆ ಕಾರಣ ಆಯಿತು. ಈಗ ಬಿಜೆಪಿ ಈ ವಿಡಿಯೋವನ್ನು ಇಟ್ಕೊಂಡು ದೇಶಾದ್ಯಂತ ಟ್ರೋಲ್ ಮಾಡ್ತಾ ಇದೆ. ಅಷ್ಟಕ್ಕೂ ರಾಹುಲ್ ಅವರು ಏನು ಹೇಳೋದಕ್ಕೆ ಹೊರಟಿದ್ರು? ಮೋದಿ ಅವರ ಸರ್ಕಾರ ಯಾವುದೇ ರೀತಿಯಾದಂತಹ ಜನೋಪಯೋಗಿ ಕೆಲಸವನ್ನು ಮಾಡ್ತಾ ಇಲ್ಲ, ಯುವಕರ ಸೌಲಭ್ಯಗಳಿಗೆ ಕತ್ತರಿ ಹಾಕ್ತಾ ಇದೆ ಅಂತ ಭಾಷಣ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ನೀಡಿದಂತಹ ಈ ಒಂದು ದ್ರೋಣಾಚಾರ್ಯ ಮತ್ತು ಏಕಲವ್ಯನ ಉದಾಹರಣೆ ಒಂದು ಎಡವಟ್ಟಿಗೆ ಕಾರಣ ಆಯಿತು. ದ್ರೋಣಾಚಾರ್ಯರು ಏಕಲವ್ಯನ ಹೆಬ್ಬೆರಳನ್ನು ಕತ್ತರಿಸಿದಂತೆ ಮೋದಿ ಸರ್ಕಾರ ದೇಶದ ಯುವಕರ ಹೆಬ್ಬೆರಳನ್ನು ಕತ್ತರಿಸ್ತಿದೆ ಅಂತ ವಾಗ್ದಾಳಿಯನ್ನು ನಡೆಸಿದ್ರು. ಈ ವಿಚಾರ ಈಗ ಚರ್ಚೆ ಕಾರಣ ಆಗಿದೆ. ಯಾಕಂದರೆ ದ್ರೋಣಾಚಾರ್ಯರು ಏಕಲವ್ಯನ ಹೆಬ್ಬೆರಳನ್ನು ಕತ್ತರಿಸಿಲ್ಲ, ಬದಲಿಗೆ ಗುರುದಕ್ಷಿಣೆಯಾಗಿ ಏಕಲವ್ಯನೇ ಗುರುಗಳಿಗೆ ನೀಡಿರುವಂಥದ್ದು. ಹೀಗಾಗಿ ಮಹಾಭಾರತವನ್ನು ಬದಲಿಸಬೇಡಿ ಅಂತ ರಾಹುಲ್ ಅವರಿಗೆ ಈಗ ನೆಟ್ಟಿಗರು ಕ್ಲಾಸ್ ತೆಗೆದುಕೊಳ್ತಿದ್ದಾರೆ. ಇನ್ನು ಇದಕ್ಕಿಂತಲೂ ಮುಖ್ಯವಾಗಿ ಸದನದಲ್ಲಿ ಅವರ ಮಾತುಗಳು ನಗೆಪಾಟ್ಲಿಗೆ ಕಾರಣ ಆಗಿದ್ದು ತಪಸ್ಸಿನ ಬಗ್ಗೆ ಉಲ್ಲೇಖಿಸಿದಂತಹ ಸಂದರ್ಭದಲ್ಲಿ. ಏಕಲವ್ಯನ ಉದಾಹರಣೆ ನೀಡಿದಂತಹ ರಾಹುಲ್ ಅವರು ಮುಂಜಾನೆ ಬಿಲ್ಲು ಬಾಣವನ್ನು ಹಿಡಿದು ಅಭ್ಯಾಸ ಮಾಡುವ ಮೂಲಕ ಏಕಲವ್ಯ ಎಂಬ ಬಾಲಕ ತಪಸ್ಸನ್ನು ಮಾಡ್ತಾ ಇದ್ದ. ಆತ ಹಿಡಿದಿದ್ದ ಧನಸ್ಸಿನಲ್ಲಿ ತಪಸ್ಸಿದೆ. ಅದೇ ರೀತಿಯಾಗಿ ಮನ್ರೇಗಾ ಯೋಜನೆಯಲ್ಲಿ ತಪಸ್ಸಿದೆ.
ತಪಸ್ಸು ಅಂದರೆ ಶರೀರದಲ್ಲಿ ಶಾಖವನ್ನು ಉತ್ಪತ್ತಿಸೋದಾಗಿದೆ. ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಂತ ರಾಹುಲ್ ಅವರು ಹೇಳ್ತಾರೆ. ಈ ರೀತಿಯಾಗಿ ಹೇಳಿದ ತಕ್ಷಣವೇ ಅಲ್ಲಿದ್ದವರೆಲ್ಲ ಬಿದ್ದು ಬಿದ್ದು ನಕ್ಕಿದ್ದಾರೆ. ಇನ್ನು ವೀರ ಸಾವರ್ಕರ್ ಹಾಗೆ ಮನುಸ್ಮೃತಿ ಬಗ್ಗೆಯೂ ಅವರು ಲೋಕಸಭೆಯಲ್ಲಿ ಮಾತನಾಡಿದ್ರು. ಭಾರತದ ಆಡಳಿತ ವ್ಯವಸ್ಥೆ ಮನುಸ್ಮೃತಿಯನ್ನು ಪಾಲಿಸಬೇಕು ಅಂತ ವೀರ್ ಸಾವರ್ಕರ್ ಅವರು ಹೇಳಿದ್ರು. ಈ ವೀರ್ ಸಾವರ್ಕರ್ ಅವರು ಅನುಸರಿಸುವ ಬಿಜೆಪಿ ನಾಯಕರು ಸಂವಿಧಾನದ ಬಗ್ಗೆ ಮಾತನಾಡ್ತಿದ್ದಾರೆ. ಅವರು ಸಂವಿಧಾನದ ಪರವೋ ಅಥವಾ ಸಾವರ್ಕರ್ ಪಾಲಿಸುವ ಮನುಸ್ಮೃತಿ ಪರವೋ ಅಂತ ಸ್ಪಷ್ಟಪಡಿಸಬೇಕು ಅಂತ ರಾಹುಲ್ ಅವರು ಒತ್ತಾಯಿಸಿದರು. ಇನ್ನು ಅದಾನಿಗೆ ಧಾರಾವಿಯನ್ನು ಕೊಟ್ಟು ಉದ್ಯಮ ನಡೆಸ್ತಿದ್ದ ಜನರ ಹೆಬ್ಬೆರಳನ್ನು ಕತ್ತರಿಸಿದ್ದೀರಿ. ಪೇಪರ್ ಲೀಕ್, ಅಗ್ನಿವೀರ್ ಜಾರಿ ಮಾಡಿ ಯುವಕರ ಹೆಬ್ಬೆರಳನ್ನು ಕತ್ತರಿಸ್ತಾ ಇದ್ದೀರಿ. ಬೆಂಬಲ ಬೆಲೆ ಕೇಳುವಂತಹ ರೈತರ ಮೇಲೆ ಟಿಯರ್ ಗ್ಯಾಸ್ ಅನ್ನು ಬಳಕೆ ಮಾಡುವ ಮೂಲಕ ರೈತರ ಹೆಬ್ಬೆರಳನ್ನು ಕತ್ತರಿಸ್ತಿದ್ದೀರಿ. ಸಂವಿಧಾನದಲ್ಲಿ ಜನರ ಬೆರಳನ್ನು ಕತ್ತರಿಸಿ ಅವರ ಹಕ್ಕುಗಳನ್ನು ಕಿತ್ಕೊಳ್ಳಿ ಅಂತ ಎಲ್ಲೂ ಹೇಳಿಲ್ಲ. ಆದರೆ ನೀವು ಅವಕಾಶಗಳನ್ನು ಕಿತ್ಕೊಳ್ತಿದ್ದೀರಿ ಅಂತ ಸರ್ಕಾರದ ವಿರುದ್ಧವಾಗಿ ರಾಹುಲ್ ವಾಗ್ದಾಳಿಯನ್ನು ನಡೆಸಿದ್ರು. ರಾಹುಲ್ ಅವರ ಸಾವರ್ಕರ್ ಹೇಳಿಕೆಗೆ ಬಿಜೆಪಿ ಸಹ ತಿರುಗೇಟನ್ನು ಕೊಡ್ತು. ಇಂದಿರಾ ಗಾಂಧಿಯವರು ಸಾವರ್ಕರ್ ಅವರನ್ನು ಭಾರತದ ಹೆಮ್ಮೆಯ ಪುತ್ರ ಅಂತ ಕರೆದಿದ್ದನ್ನು ಉಲ್ಲೇಖಿಸಿ ಟ್ವೀಟ್ ಮಾಡ್ತಿದ್ದಾರೆ. ಇನ್ನು ಸಂವಿಧಾನದ ಕುರಿತಾಗಿ ಪ್ರಧಾನಮಂತ್ರಿಯವರು ಏನು ಹೇಳಿದ್ರು ಅನ್ನೋದನ್ನು ನೋಡಿದ್ರೆ ಅಕ್ಷರಶಃ ವಾಗ್ದಾಳಿಯನ್ನೇ ನಡೆಸಿದ್ರು ಅಂತ ಹೇಳ್ಬೋದು. ಸ್ವಾತಂತ್ರ್ಯ ನಂತರ ನೆಹರು, ಇಂದಿರಾ ಗಾಂಧಿಯವರ ಕಾಲದಿಂದ ಕಾಂಗ್ರೆಸ್ ಯಾವ ರೀತಿಯಾಗಿ ಈ ದೇಶದ ಸಂವಿಧಾನವನ್ನು ಬದಲಿಸ್ತು ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಡುವ ಮೂಲಕವಾಗಿ ಗಾಂಧಿ ಮತ್ತು ನೆಹರು ಕುಟುಂಬದ ವಿರುದ್ಧವಾಗಿ ಮೋದಿಯವರು ವಾಗ್ದಾಳಿಯನ್ನು ನಡೆಸ್ತಾರೆ. 75 ಬಾರಿ ದೇಶದ ಕುಟುಂಬವೊಂದು ಸಂವಿಧಾನವನ್ನು ಬದಲಾಯಿಸಿತು. ಸ್ವಾತಂತ್ರ್ಯ ಬಂದ ಇಷ್ಟು ವರ್ಷಗಳಲ್ಲಿ 55 ವರ್ಷ ಆ ಒಂದು ಪರಿವಾರವೇ ಈ ದೇಶವನ್ನು ಆಳಿದ್ದು. ಈಗ ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡು ಸುತ್ತಾಡಿದ್ರೆ ಜನ ನಂಬ್ತಾರಾ ಅಂತ ಮೋದಿ ರಾಹುಲ್ ಅವರನ್ನು ಲೇವಡಿ ಮಾಡಿದ್ರು. ಇನ್ನು ವೈವಿಧ್ಯತೆಯಲ್ಲಿ ವಿವಿಧತೆಯನ್ನು ನಾವು ನಮ್ಮ ಜೀವನದ ಅಂಗವಾಗಿ ಬಳಸ್ಕೊಳ್ಬೇಕು. ಇದನ್ನೇ ಡಾಕ್ಟರ್ ಅಂಬೇಡ್ಕರ್ ಅವರು ಉಲ್ಲೇಖಿಸಿರೋದು. ಕಳೆದ 10 ವರ್ಷಗಳಲ್ಲಿ ನಾವು ಸಂವಿಧಾನಕ್ಕೆ ಶಕ್ತಿ ತುಂಬುವಂತಹ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಬಂದಿದ್ದೇವೆ. ದೇಶದಲ್ಲಿ ಏಕತೆ ಇರಬೇಕು ಅಂತ ನಾವು ಆರ್ಟಿಕಲ್ 370 ಜಾರಿಗೆ ತಂದ್ವಿ ಅಂತ ಪ್ರಧಾನಿ ಮೋದಿ ಹೇಳಿದ್ರು. ಆದರೆ ಕಾಂಗ್ರೆಸ್ ನಾಯಕರು ಸಂವಿಧಾನ ಮತ್ತು ಸರ್ವೋಚ್ಚ ನ್ಯಾಯಾಲಯದ ತೀರ್ಪನ್ನು ವ್ಯಂಗ್ಯವಾಡ್ತಾ ಸಾಕ್ತಾ ಇದ್ದಾರೆ. ಯಾಕಂದರೆ ಅದು ಇದುವರೆಗೆ ಕಾಂಗ್ರೆಸ್ ಮಾಡಿಕೊಂಡು ಬಂದಂತಹ ರಾಜಕೀಯಕ್ಕೆ ವಿರುದ್ಧವಾದಂಥದ್ದು. ಸಂವಿಧಾನ ಎನ್ನುವುದು ಕಾಂಗ್ರೆಸ್ಗೆ ಪವಿತ್ರ ಪುಸ್ತಕವಲ್ಲ, ಅದು ಅವ್ರಿಗೊಂದು ಅಸ್ತ್ರ ಅಂತ ಮೋದಿ ಕಿಡಿಕಾರಿದ್ದಾರೆ. ತಮ್ಮದೇ ಪಕ್ಷದ ಸಿದ್ಧಾಂತವನ್ನು ನಂಬದಂತಹ ಕಾಂಗ್ರೆಸ್ ನಾಯಕರು ಇನ್ನು ಸಂವಿಧಾನವನ್ನು ಹೇಗೆ ನಂಬ್ತಾರೆ? ಸಂವಿಧಾನದ ಪ್ರಕಾರವಾಗಿ ಅಷ್ಟಕ್ಕೂ ಸರ್ದಾರ್ ಪಟೇಲ್ ಅವರು ಅವತ್ತು ದೇಶದ ಪ್ರಧಾನಿ ಆಗಬೇಕಿತ್ತು. ಆದರೆ ನೆಹರು ಅವರು ಆ ಸೀಟ್ನಲ್ಲಿ ಕೂತ್ಕೊಳ್ತಾರೆ. ಅಲ್ಲಿಂದ ಇವರ ಕುಟುಂಬ ರಾಜಕಾರಣ ಶುರುವಾಯಿತು ಅಂತ ಪ್ರಧಾನಿ ಮೋದಿ ವಾಗ್ದಾಳಿಯನ್ನು ನಡೆಸಿದ್ರು. ಇದು ಮಾತ್ರವಲ್ಲದೆ ಪ್ರಮುಖವಾಗಿ ಅಲ್ಲಿ ಮೋದಿಯವರು ಸೀತಾರಾಮ್ ಕೇಸರಿ ಅವರ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಸೀತಾರಾಮ್ ಕೇಸರಿ ಅವರು ಈ ಹಿಂದೆ AICC ಅಧ್ಯಕ್ಷರಾಗಿದ್ದವರು. 1996, 1998 ಅವಧಿಯಲ್ಲಿ ಅವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಅವರ ನಂತರದಲ್ಲಿ ಅಧ್ಯಕ್ಷರಾದವರೇ ಸೋನಿಯಾ ಗಾಂಧಿಯವರು. ಆಗ ಸೀತಾರಾಮ್ ಕೇಸರಿ ಅವರು ಪಕ್ಷದಿಂದ ಹೊರತಳ್ಳಲ್ಪಡ್ತಾರೆ, ಹೊಸ ಪಕ್ಷವನ್ನೇ ಕಟ್ಟಿಕೊಳ್ತಾರೆ. ಈ ವಿಚಾರವನ್ನು ಮೋದಿ ಪ್ರಸ್ತಾಪಿಸಿದ್ರು. AICCಯ ಹಿಂದಿನ ಅಧ್ಯಕ್ಷರೊಬ್ಬರು ತೀರಾ ಹಿಂದುಳಿದ ವರ್ಗದಿಂದ ಬಂದಂಥವರು. ಅವರನ್ನು ಯಾವ ರೀತಿಯಾಗಿ ಅವಮಾನ ಮಾಡಲಾಯಿತು, ಅವರನ್ನು ಶೌಚಾಲಯದಲ್ಲಿ ಬಂದ್ ಮಾಡಲಾಗಿತ್ತು. ಇಡೀ ಕಾಂಗ್ರೆಸ್ ಪಾರ್ಟಿಯನ್ನು ಒಂದು ಪರಿವಾರ ತನ್ನ ವಶಕ್ಕೆ ತೆಗೆದುಕೊಂಡಿತ್ತು ಅಂತ ಮೋದಿ ವಾಗ್ದಾಳಿಯನ್ನು ನಡೆಸಿದ್ರು. ಇಲ್ಲಿ ಮೋದಿಯವರು ತಮ್ಮ ಭಾಷಣದಲ್ಲಿ ಎಲ್ಲೂ ಕಾಂಗ್ರೆಸ್ ಹೊರತಾಗಿ ಯಾವುದೇ ವಿರೋಧ ಪಕ್ಷಗಳ ಬಗ್ಗೆ ಮಾತನಾಡಲಿಲ್ಲ. ಮೋದಿ ಭಾಷಣದ ವೇಳೆ ರಾಹುಲ್ ಮತ್ತು ಪ್ರಿಯಾಂಕಾ ಅವರು ಸಂಸತ್ತಿನಲ್ಲೇ ಇದ್ದರು. ತಮ್ಮ ಕುಟುಂಬದ ವಿರುದ್ಧವಾಗಿ ಮೋದಿ ವಾಗ್ದಾಳಿಯನ್ನು ನಡೆಸ್ತಾ ಇದ್ರೆ ಅದನ್ನು ಶಾಂತಚಿತ್ತರಾಗಿ ಆಲಿಸ್ತಾ ಇದ್ರು. ಕೇವಲ ಇದು ಮಾತ್ರವಲ್ಲದೆ ಸಂವಿಧಾನಕ್ಕೆ ವಿರುದ್ಧವಾಗಿ ಇಂದಿರಾ ಗಾಂಧಿಯವರು ತೆಗೆದುಕೊಂಡಂತಹ ನಿರ್ಧಾರ ಎಮರ್ಜೆನ್ಸಿ ಕುರಿತಾಗಿಯೂ ಮೋದಿಯವರು ವಾಗ್ದಾಳಿಯನ್ನು ನಡೆಸ್ತಾರೆ. ಕಾಂಗ್ರೆಸ್ಗೆ ಸಂವಿಧಾನ ಬದಲಿಸುವ ಚಟ ಇದೆ ಅಂತ ಹೇಳ್ತಾರೆ. ಒಂದು ಕಡೆ ನೆಹರು ಅವರು ತಮ್ಮದೇ ಸಂವಿಧಾನವನ್ನು ಅನುಸರಿಸಿದ್ರೆ, ಇನ್ನೊಂದು ಕಡೆ ಇಂದಿರಾ ಗಾಂಧಿಯವರು ದೇಶಕ್ಕೆ ಎಮರ್ಜೆನ್ಸಿಯನ್ನು ಜಾರಿಗೊಳಿಸ್ತಾರೆ. ಎಮರ್ಜೆನ್ಸಿ ಅನ್ನೋದು ದೇಶದ ಇತಿಹಾಸದ ಕರಾಳ ಅಧ್ಯಾಯ ಅಂತ ಕಿಡಿಕಾರಿದ್ರು. ಇನ್ನೂ ಮುಂದುವರೆದು ಶಾಬಾನೋ ಪರವಾಗಿ ನೀಡಿದಂತಹ ಸುಪ್ರೀಂ ಕೋರ್ಟ್ನ ಆದೇಶವನ್ನು ರಾಜೀವ್ ಗಾಂಧಿಯವರು ಧಿಕ್ಕರಿಸುವ ಮೂಲಕ ಕಾಂಗ್ರೆಸ್ ಸಂವಿಧಾನವನ್ನು ಬದಲಿಸುವ ಚಟ ಹೊಂದಿದೆ. ಹಾಗೆ ಮಾಜಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರನ್ನು ಉಲ್ಲೇಖಿಸಿ ಸಂವಿಧಾನವನ್ನು ಬದಲಿಸುವಲ್ಲಿ ಮೊದಲ ಪ್ರಧಾನಿ ಅವರು ಬಿತ್ತರಿಸಿದ ಬೀಜಗಳನ್ನು ನಂತರದಲ್ಲಿ ಇಂದಿರಾ ಗಾಂಧಿಯವರು ಅನುಸರಿಸ್ತಾರೆ. ಅವರು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಸಹ ರದ್ದುಗೊಳಿಸಿದ್ರು ಅಂತ ಕಾಂಗ್ರೆಸ್ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ರು. ಒಟ್ಟಾರೆಯಾಗಿ ಈ ಒಂದು ವಿಶೇಷ ಸಂವಿಧಾನದ ಕುರಿತಾದ ಚರ್ಚೆ ಆರೋಪ ಪ್ರತ್ಯಾರೋಪಗಳಿಗೆ ಕಾರಣವಾಯಿತು.
ಆದರೆ ಈ ನಡುವೆ ರಾಹುಲ್ ಅವರು ತಮ್ಮ ಭಾಷಣದಲ್ಲಿ ಎಡವಟ್ಟನ್ನು ಮಾಡಿಕೊಳ್ತಾರೆ. ಆ ವಿಡಿಯೋ ಈಗ ಸಾಕಷ್ಟು ವೈರಲ್ ಆಗ್ತಾ ಇದೆ. BJP ಅದನ್ನೇ ಇಟ್ಕೊಂಡು ಒಂದು ದೊಡ್ಡ ಅಸ್ತ್ರವಾಗಿ ಪ್ರಯೋಗಿಸ್ತಾ ಇದೆ, ಟ್ರೋಲ್ ಮಾಡ್ತಾ ಇದೆ. ಹಾಗಾದರೆ ವೀಕ್ಷಕರೇ, ಈ ಒಂದು ಚರ್ಚೆಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.